After a long gap, welcome back. So in this video we are going to learn about internship and financial analysis report for BCom 6th semester students. Okay, so you guys having two option. Okay, so for internship and financial, either internship or ಫೈನಾನ್ಷಿಯಲ್ ಅನಾಲಿಸಿಸ್ ರಿಪೋರ್ಟ್. ಸೊ ಇಂಟರ್ನ್ಶಿಪ್ ಅಂದರೆ ಏನು? ಇಂಟರ್ನ್ಶಿಪ್ ಅಂದರೆ ನೀವು ಒಂದು ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೆಲೆಕ್ಟ್ ಇನ್ ದ ಸೆನ್ಸ್ ಹೋಗಿ ಒಂದು ಕಂಪ್ನಿ ಒಳಗೆ ಹೋಗಿ 15 days 20 days 1 month 2 months ಏನು ಮಾಡಬೇಕು? ವರ್ಕ್ ಮಾಡಬೇಕು. ಓಕೆನಾ? ಸೊ ವರ್ಕ್ ಮಾಡಿ ನೀವು ಅಲ್ಲಿ ಏನೇನು ಕಲಿತೀರಿ, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ, ವಾಟ್ ಎವರ್ ಯು ಗಾಟ್ ಗೇನ್ ನಾಲೆಜ್. ಓಕೆ, ಸೊ ಎಲ್ಲ ಏನು ಮಾಡಬೇಕು? ಆ ಇಂಟರ್ನ್ಶಿಪ್ ರಿಪೋರ್ಟ್ ಒಳಗೆ ನೀವು ಬರೀಬೇಕು. Okay, so minimum 60 pages. Okay, for both internship and financial report, so you have to write minimum 60 pages. Okay, so ಅಲ್ಲಿ ಏನ್ರಿ ವರ್ಕ್ ಮಾಡೋದು, ಆ ವರ್ಕ್ ಮಾಡೋ ನೀವೇನು ನಾಲೆಜ್ ಏನು ಗೇನ್ ಮಾಡ್ತೀರಿ, ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್. ಓಕೆ, ಯು ಹ್ಯಾವ್ ಟು ರೈಟ್ ಆನ್ ಇಂಟರ್ನ್ಶಿಪ್ ರಿಪೋರ್ಟ್. So regarding internship, this is next financial analysis report. So financial analysis report, nothing but what? You have to select one topic along with company. Okay, so topic, take for example, you already learnt in BCom 4th semester fundamentals of financial management, leverages, right? So what all leverages you have? That is operating leverage, combined leverage, and financial leverage. Okay, so for calculation of those leverage, what you need contribution, EBIT and EBT, right? So for that you need income statement of particular company. Okay, take for example TCS company only. First you have to before selecting the company. Okay, first you have to cross verify that you have particular TCS company having data previous 5 years. ಸೊ ಅಂದರೆ 5 yearsದು ಡೇಟಾ ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯಾವ ಡೇಟಾ? ಇನ್ಕಮ್ಸ್. ನೀವು ಲೆವರೇಜ್ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಸೊ ಅದಕ್ಕೆ ಏನು ಬೇಕು? ಕಾಂಟ್ರಿಬ್ಯೂಷನ್ ಬೇಕು, EBT ಬೇಕು, EBIT ಬೇಕು. ಓಕೆನಾ? ಸೊ ಇವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಡೇಟಾ ಏನು ಬೇಕು ನಿಮ್ಗೆ? ಇನ್ಕಮ್ ಸ್ಟೇಟ್ಮೆಂಟ್. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಸೇಲ್ಸ್ ಸಿಗ್ತೈತಿ, ಫಿಕ್ಸ್ಡ್ ಕಾಸ್ಟ್ ಸಿಗ್ತೈತಿ, ವೇರಿಯಬಲ್ ಕಾಸ್ಟ್ ಯು ವಿಲ್ ಗೆಟ್, ರೈಟ್? ಸೊ ಇನ್ಕಮ್ ಸ್ಟೇಟ್ಮೆಂಟ್ TCS ಕಂಪ್ನಿ ಡೇಟಾ ಅವೈಲೇಬಲ್ ಇದೆಯೋ ಇಲ್ಲ ಅಂತ ಫಸ್ಟು ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಓಕೆನಾ? ಇಫ್ ಇಟ್ ಈಸ್ ದೇರ್ ಯು ಹ್ಯಾವ್ ಟು ಸೆಲೆಕ್ಟ್. ಓಕೆ, ಸೊ ಸೆಲೆಕ್ಟ್ ಮಾಡಿಕೊಂಡು ಲೆವರೇಜ್, ವಿಚ್ ಕಂಪನಿ? ಸ್ಟಡಿ ಆನ್ ಲೆವರೇಜಸ್, ವಿಚ್ ಕಂಪ್ನಿ? TCS ಕಂಪನಿ. ಓಕೆ, ಸೊ ಅದು ಸೆಲೆಕ್ಟ್ ಮಾಡ್ಕೊಂಡ್ರಿ. ಅದಾದಮೇಲೆ ನೆಕ್ಸ್ಟ್ ಯು ಗೈಸ್ ಹ್ಯಾವಿಂಗ್ 5 chapters. Okay, so chapter wise you need to prepare financial analysis report. Okay, chapters, name of the chapter 1 introduction, chapter 2 conceptual framework, chapter 3 company profile, 4th chapter data analysis and interpretation, 5th chapter findings, suggestions and conclusions. So first chapter introduction. So under that you need to write all these sub points. Okay, so first introduction of the study, need for the study, objective of the study, scope of the study, research methodology, limitation of the study, schemes of chapter or chapter scheme. ಸೊ ಸ್ಟಡಿ ಇಲ್ಲಿನೂ ಇಂಟ್ರೊಡಕ್ಷನ್ ಆಫ್ ಸ್ಟಡಿ, ನೀಡ್ ಆಫ್ ದಿಸ್ ಸ್ಟಡಿ ಅಂತಿದೆ. ಸ್ಟಡಿ ನಥಿಂಗ್ ಬಟ್ ನೀವು ಲಿವ್ರೇಜ್ ಬಗ್ಗೆ ಬರೆಯೋದಿಲ್ಲ. ನೀವು ಏನು ಸ್ಟಡಿ ಮಾಡತ್ತೀರಿ, ಲಿವ್ರೇಜ್ ಅಥವಾ ಕಂಪ್ನಿ ಬಗ್ಗೆ ಬರೆಯೋದಿಲ್ಲ. ಏನು ಸ್ಟಡಿ ಮಾಡತ್ತೀರಿ ನೀವು TCS ಕಂಪನಿದು ಲೆವರೇಜ್ ಪರ್ಫಾರ್ಮೆನ್ಸ್ ಏನೈತಿ ಏನಿಲ್ಲ ಅಂತೇಳಿ ಸ್ಟಡಿ ಮಾಡತ್ತೀರಿ. ಓಕೆನಾ? ಮೀನ್ಸ್ ರಿಪೋರ್ಟಿಂಗ್ ಮಾಡತ್ತೀರಿ. ಓಕೆ, ಸೊ ರಿಪೋರ್ಟ್ ಪ್ರಿಪೇರ್ ಮಾಡತ್ತೀರಿ, ಫೈನಾನ್ಷಿಯಲ್ ಅನಾಲಿಸಿಸ್ ರಿಪೋರ್ಟ್. ಸೊ ಆ ಸ್ಟಡಿ ಬಗ್ಗೆ ಬರೀಬೇಕು ಇಲ್ಲೇ. ಓಕೆ, ರಿಗಾರ್ಡಿಂಗ್ ಸ್ಟಡಿ ಯು ಹ್ಯಾವ್ ಟು ರೈಟ್ ಇಂಟ್ರೊಡಕ್ಷನ್, ನೀಡ್, ಆಬ್ಜೆಕ್ಟಿವ್ಸ್, ಸ್ಕೋಪ್, ರಿಸರ್ಚ್ ಮೆಥಡಾಲಜಿ, ಲಿಮಿಟೇಷನ್ಸ್ ಆ್ಯಂಡ್ ಚಾಪ್ಟರ್ ಸ್ಕೀಮ್. ಓಕೆ, ಸ್ಟಡಿ ಪರ್ಟಿಕ್ಯುಲರ್ ದ್ಯಾಟ್ ರಿಪೋರ್ಟ್. ಓಕೆ, ಹೌದಿಲ್ರಿ? ನೀವು TCS ಕಂಪ್ನಿದು ಲಿವರೇಜಸ್ ಸ್ಟಡಿ ಮಾಡತ್ತೀರಿ, ಅದನ್ನು ಬರೀಬೇಕು. ನೆಕ್ಸ್ಟ್ ಚಾಪ್ಟರ್ 2 ಕಾನ್ಸೆಪ್ಷುಯಲ್ ಫ್ರೇಮ್ವರ್ಕ್. ಸೊ ಕಾನ್ಸೆಪ್ಷುಯಲ್ ಫ್ರೇಮ್ವರ್ಕ್ ಅಂದರೆ ಥೆರಾಟಿಕಲ್ ಕಾನ್ಸೆಪ್ಟ್ಸ್. ಲಿವರೇಜಸ್ ಥೆರಾಟಿಕಲ್ ಕಾನ್ಸೆಪ್ಟ್, ವಾಟ್ ಯು ಹ್ಯಾವ್? ಮೀನಿಂಗ್, ಡೆಫಿನೇಷನ್, ಇಂಟ್ರೊಡಕ್ಷನ್, ರೈಟ್? ಸೊ ಇಲ್ಲಿ ನಾನು ಸಬ್ ಪಾಯಿಂಟ್ಸ್ ಬರ್ದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಟಾಪಿಕಿನ ಬೇರೆ ಬೇರೆ ಇರ್ತೈತೆ. ಮೆರಿಟ್ಸ್, ಡಿಮೆರಿಟ್ಸ್. ಓಕೆ, and types of leverages, operating leverage, financial leverage, combined leverage. Okay, and operating leverage merits, demerits and
you guys having two or three formulas, right? So all these theoretical concepts you have to write in conceptual framework. That is chapter 2. And chapter 3, company profile. So regarding company information you need to write in third chapter. That is introduction of the company, organization profile, history of the company, development of the company. TCS na example ಕೊಟ್ಟು TCS ಸೆಲೆಕ್ಟ್ ಮಾಡ್ಕೊಂಡು TCS ಎಲ್ಲ ಬರಬೇಕು, ಓಕೆನಾ? ಪ್ರಾಡಕ್ಟ್ ಪ್ರೊಫೈಲ್, ವಿಷನ್, ಮಿಷನ್, ಆಬ್ಜೆಕ್ಟಿವ್ಸ್. ದೀಸ್ ಆರ್ ದಿ ಬೇಸಿಕ್ ಪಾಯಿಂಟ್ಸ್ ಇಟ್ ಶುಡ್ ಬಿ ದೇರ್ ಇನ್ ಯುವರ್ ರಿಪೋರ್ಟ್. ನೆಕ್ಸ್ಟ್ ಚಾಪ್ಟರ್ 4, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ನಾ ಆವಾಗಲೇ ಹೇಳ್ದಂಗೆ ಏನು ರೀ, ಸಮ್ಸ್, ದಟ್ ಈಸ್ ಕಾಂಟ್ರಿಬ್ಯೂಷನ್, EBIT, EBT, ಆಪ್ರೇಟಿಂಗ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗಬೇಕು, ಓಕೆನಾ? ಸೊ ಕಂಪ್ಲೀಟ್ ಏನು ಮಾಡೋದಿಲ್ಲ, ನೀವು ಸಮ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 5 years ಡೇಟಾ ಸೆಲೆಕ್ಟ್ ಮಾಡಬೇಕು. 5 years ಅಂದರೆ ನೀವು ಯಾವಾಗಿಂದ 14, 15 ಅವಾಗಿಂದ ಸೆಲೆಕ್ಟ್ ಮಾಡ್ಕೊಂಡ್ರೆ ರೀಸೆಂಟ್, ದಟ್ ಈಸ್ 2020 to 21, 21 to 22, 23 to 24, 24 to 25. ಓಕೆ, ಸೊ 5 years ರೀಸೆಂಟ್ಲಿ 5 years ಡೇಟಾ ಏನು ಮಾಡ್ಬೇಕು, ನೀವು ಸೆಲೆಕ್ಟನ್ನು ಮಾಡಬೇಕು. ಓಕೆ, ಫುಲ್ ಓಲ್ಡ್ ಡೇಟಾನ ತೊಗೋಬಾರ್ದು. ಓಕೆ, ಸೊ ಅದರೊಳಗೆ ಏನು ಮಾಡಿ ಸಮ್ಸನ್ನು ಮಾಡಬೇಕು. ಜಸ್ಟ್ ಸಮ್ಸನ್ನು ಮಾಡೋದು ಅಷ್ಟೇ ಅಲ್ಲ, ಡೇಟಾ ಅನಾಲಿಸಿಸ್ ಅದರದ್ದು ಇಂಟರ್ಪ್ರಿಟೇಷನ್ ಬರಬೇಕು. ಟೇಕ್ ಫಾರ್ ಎಕ್ಸಾಂಪಲ್ 2020 to 21, ಹೌ ಮಚ್ ಆಪ್ರೇಟಿಂಗ್ ಲೆವರೇಜ್ ಯು ಗಾಟ್, ಫೈನಾನ್ಷಿಯಲ್ ಲೆವರೇಜ್ ಆ್ಯಂಡ್ ವಾಟ್ ಕಂಬೈನ್ಡ್ ಲೆವರೇಜ್. So like that you have to write interpretation whatever you got from data analysis. Next chapter 5, findings, suggestions and conclusion. Findings ಅಂದ್ರೆ ನಿಮ್ಮ 4th chapter ಬೇಸ್ ಮೇಲೆ ಏನು ಫೈಂಡಿಂಗ್ಸ್ ಸಿಕ್ಕೈತಿ, ಆಪ್ರೇಟಿಂಗ್ ಲೆವೆಲ್ 20 ಒಳಗೆ ಎಷ್ಟಿತ್ತು, 22 ಒಳಗೆ ಎಷ್ಟಿದೆ. ಓಕೆ, ದಟ್ ಈಸ್ 20 to 21, 21 to 22. ಓಕೆ, ಸೊ ಪ್ರೀವಿಯಸ್ ಇಯರ್ಕಿನ ಪ್ರೆಸೆಂಟ್ ಇಯರ್ ಎಷ್ಟು ಕಡಿಮೆ ಐತಿ, ಎಷ್ಟು ಡಿಕ್ರೀಸ್ ಐತೆ, ಅದು ಪರ್ಫಾರ್ಮೆನ್ಸ್ ಏನು ಅಂತೇಳಿ ಈ ವಾಟ್ ಎವರ್ ಯು ಗಾಟ್ ಫೈಂಡಿಂಗ್ಸ್ ಫ್ರಾಮ್ ವಾಟ್ ಡೇಟಾ ಅನಾಲಿಸಿಸ್. ಓಕೆ, ಸೊ ಅದನ್ನು ಬರಬೇಕು. ನೆಕ್ಸ್ಟ್ ಸಜೆಷನ್ ಆ್ಯಂಡ್ ಕನ್ಕ್ಲೂಷನ್. ಸಜೆಷನ್ ಅಂದರೆ ನಿಮ್ಮದು ಈ ಕಂಪ್ನಿ ಬಗ್ಗೆ ಏನು ಸಜೆಷನ್ ಕೊಡೋದು, ಓಕೆನಾ? ಸಜೆಷನ್ ಏನಿದೆ, ಈ ಕನ್ಕ್ಲೂಷನ್ ಸಜೆಷನ್ ಏನು ಕೊಡ್ಬೋದು. ಓಕೆ, ನಿಮ್ಮ ಆ್ಯಸ್ ಬೇಸ್ಡ್ ಆನ್ ಯುವರ್ ಒಪಿನಿಯನ್. ಸೊ ಒಪಿನಿಯನ್ ಮೇಲೆ ಏನು ಮಾಡೋದು, ಸಜೆಷನ್ನ ಕೊಡಬೇಕು. ನೆಕ್ಸ್ಟ್ ಕನ್ಕ್ಲೂಷನ್. ಓಕೆ, ಸೊ conclude your project. Okay, so this is all about internship and financial analysis reporting or report. Okay, so next part video ವೇಟ್ ಮಾಡಿರಿ. ಅಂದರೆ ನೆಕ್ಸ್ಟ್ ಪಾರ್ಟ್ ಒಳಗೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಒಳಗೆ ಏನು ಬರಬೇಕು, ನೀಡ್ ಒಳಗೆ ಏನು ಬರಬೇಕು, ಆಬ್ಜೆಕ್ಟಿವ್ಸ್ ಒಳಗೆ ಏನು ಬರಬೇಕು ಅಂತ ಹೇಳ್ತೀನಿ. ಓಕೆ, ವೇಟ್ ಫಾರ್ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು.